ಜಿಯೋ ಅನ್ನೋ ಟೆಲಿಕಾಂ ಕಂಪನಿ ಅಂತೂ ನೀವೆಲ್ಲರೂ ಕೇಳಿರ್ತೀರ. ಸ್ನೇಹಿತರೆ, ನೀವು ಜಿಯೋ ಟೆಲಿಕಾಂ ಕಂಪನಿಗೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಫ್ರೀಲ್ಯಾನ್ಸಿಂಗ್ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಮತ್ತು ಈ ವರ್ಕ್ ಮಾಡಿ ನೀವು 23K ಸ್ಯಾಲ್ರಿ ಅರ್ನ್ ಮಾಡ್ಬೋದು. ಜಿಯೋ ಕಂಪನಿ ಅವರ ಈ ವರ್ಕ್ ಫ್ರಮ್ ಹೋಮ್ ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರುತ್ತೆ. ಸೊ ನಿಮ್ಮ ಫ್ರೀ ಟೈಮ್ನಲ್ಲಿ ನೀವು ಎಷ್ಟು ಅವರ್ಸ್ ಬೇಕಾದರೂ ಮನೇಲಿ ಕೂತ್ಕೊಂಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ನೀವೆಲ್ಲ ಥಿಂಕ್ ಮಾಡ್ಬೋದು, ಜಿಯೋ ಟೆಲಿಕಾಂನಲ್ಲಿ ಏನು ವರ್ಕ್ ಮಾಡಬೇಕು ಅಂತ. ನೋಡಿ ಗೆಳೆಯರೆ, ಜಿಯೋ ಟೆಲಿಕಾಂ ಇಡೀ ಭಾರತದಲ್ಲಿ ಬಿಗ್ಗೆಸ್ಟ್ ಟೆಲಿಕಾಂ ಕಂಪನಿ ಮತ್ತು ಅವರ ಸಿಮ್ಗಳನ್ನ ಕೋಟ್ಯಾಂತರ ಜನರು ಯೂಸ್ ಮಾಡ್ತಾರೆ. ಈ ಕಸ್ಟಮರ್ಸ್ಗಳಿಗೆ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ, ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ ಅಂದರೆ ಅಥವಾ ಬಿಲ್ಲಿಂಗ್ ಇಶ್ಯೂಸ್ ಇದ್ದರೆ ಈ ಕಸ್ಟಮರ್ಸ್ ಎಲ್ಲ ಜಿಯೋ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾರೆ. ಆವಾಗ ಆ ಕಾಲ್ ಫಾರ್ವರ್ಡ್ ಆಗಿ ನಿಮಗೆ ಕನೆಕ್ಟ್ ಮಾಡ್ತಾರೆ. ನೀವು ಆವಾಗ ಈ ಇಶ್ಯೂಸ್ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಮನೆಯಲ್ಲೇ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ ಇಂದ ಇದನ್ನು ಮಾಡ್ಬೋದು. ಇದಕ್ಕೆ ಫುಲ್ ಟ್ರೈನಿಂಗ್ ಅನ್ನು ಜಿಯೋ ಕಂಪನಿ ಅವರೇ ಫ್ರೀ ಆಗಿ ಕೊಡ್ತಾರೆ. ಮತ್ತು ಈ ಟ್ರೈನಿಂಗ್ ಕೂಡ ಆನ್ಲೈನ್ ಆಗಿರುತ್ತೆ. ನೀವು ಎಲ್ಲಿಗೂ ಹೋಗೋ ನೆಸೆಸಿಟಿ ಇರೋದಿಲ್ಲ. ಮತ್ತು ಸ್ನೇಹಿತರೆ, ಇದರಲ್ಲಿ ಇನ್ನೊಂದು ಬೆಸ್ಟ್ ಏನಪ್ಪ ಅಂದರೆ, ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಗತ್ಯನೇ ಇಲ್ಲ. ನಿಮ್ಮ ಮದರ್ ಟಂಗ್ ಲ್ಯಾಂಗ್ವೇಜ್ನೇ ಯೂಸ್ ಮಾಡಿ ವರ್ಕ್ ಮಾಡ್ಬೋದು. ಜಿಯೋ ಟೆಲಿಕಾಂ ರಿಲಯನ್ಸ್ ಇಂಡಸ್ಟ್ರೀಸ್ ಕೆಳಗೆ ಬರೋ ಕಂಪನಿ. ಈ ಕಂಪನಿ ಇಂಡಿಯಾದಲ್ಲೇ ನಂಬರ್ 1 ಕಂಪನಿ. ಸೊ ಇವರು ಕೊಡೋ ಜಾಬ್ಸ್ ಪಕ್ಕಾ 100% ಜೆನ್ಯೂನ್ ಆಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚು ಮಾತಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಿಮ್ಮ ಕನ್ನಡ ಆಂಟ್ರಪ್ರನರ್. ಈ ಚಾನೆಲ್ನಲ್ಲಿ ನಾನು ಮೇಕ್ ಮನಿ ಆನ್ಲೈನ್, ವರ್ಕ್ ಫ್ರಮ್ ಹೋಮ್ ಆ್ಯಂಡ್ ಪಾರ್ಟ್ ಟೈಮ್ ಜಾಬ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಈ ಟಾಪಿಕ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನೀವು ಲ್ಯಾಪ್ಟಾಪ್ ಅಥವಾ ಮೊಬೈಲಲ್ಲಿ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಇದೇ ರೀತಿ ನಿಮಗೆ ಹೊಸ ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ. ಅದು careers.jio.com ವೆಬ್ಸೈಟ್. ಫ್ರೆಂಡ್ಸ್, ಇಲ್ಲಿ ನೀವು ಫಸ್ಟ್ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಜಾಬ್ಸ್ ಅಂತ ಇರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಗೆಳೆಯರೆ, ಸುಮಾರು ಕ್ಯಾಟಗರಿ ಜಾಬ್ಸ್ ಅವೈಲೇಬಲ್ ಇದೆ. ಫ್ರೀಲ್ಯಾನ್ಸರ್ಸ್, ಸೇಲ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಬಿಸ್ನೆಸ್ ಆಪರೇಷನ್, ಕಸ್ಟಮರ್ ಸರ್ವಿಸ್ ಎಕ್ಸೆಟ್ರಾ. ಆದರೆ ನಮಗೆ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕಾಗಿದೆ. ಅದಕ್ಕೆ ಇಲ್ಲಿ ಟಾಪ್ ಅಲ್ಲಿ ಫ್ರೀಲ್ಯಾನ್ಸಿಂಗ್ ಕ್ಯಾಟಗರಿ ಇದೆ. ಇಲ್ಲಿ ನೋಡ್ಬೋದು 7700 ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಇಲ್ಲಿ ನೀವು ನೋಡ್ಬೋದು, ನೀವು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿ ಮನೇಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡ್ಬೋದು, ಈ ಜಾಬ್ ಸ್ಟೂಡೆಂಟ್ಸ್, ಸೆಲ್ಫ್ ಎಂಪ್ಲಾಯ್ಡ್, ಹೌಸ್ ಮೇಕರ್ಸ್ ಅವರಿಗೆ ಬೆಸ್ಟ್ ಸೂಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ಬೋದು, ಅವರು ವಿ ಆರ್ ಲುಕಿಂಗ್ ಫಾರ್ ಫ್ರೀಲ್ಯಾನ್ಸರ್ಸ್ ಹೂ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಡೆಮೋಗ್ರಫಿಕ್ಸ್ ಆ್ಯಂಡ್ ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷ್ ಕಲ್ತಿರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಈಗ ನೀವು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ರಿಫೈನ್ ಯುವರ್ ಸರ್ಚ್ ಅನ್ನೋ ಸೆಕ್ಷನಲ್ಲಿ ಸೆಲೆಕ್ಟ್ ಫಂಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಫ್ರೀಲ್ಯಾನ್ಸರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರ ಕೆಳಗಡೆ ಲೊಕೇಶನ್ ಆಪ್ಷನಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ನ ಎಂಟರ್ ಮಾಡಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು, ನೀವು ಫಿಲ್ಟರ್ ಮಾಡಿರೋ ರಿಸಲ್ಟ್ಸ್ ಬಂದಿದೆ. ನಾನು ಮೈಸೂರು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿದೆ. ಮೈಸೂರಲ್ಲಿ 105 ಜಾಬ್ಸ್ ಅವೈಲೇಬಲ್ ಇದೆ. ಈಗ ಫಿಲ್ಟರ್ಡ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ. ನಿಮಗೆ ಇಲ್ಲಿ ಸೂಟೇಬಲ್ ಜಾಬ್ಸ್ಗಳನ್ನ ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಸೂಟೇಬಲ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನ್ಯೂ ಪೇಜ್ ಅಲ್ಲಿ ಜಾಬ್ ರೆಸ್ಪಾನ್ಸಿಬಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ಇದರ ಕೆಳಗಡೆ ಇರೋ ಎಲ್ಲಾದ್ರ ಬಗ್ಗೆನೂ ಜಿಯೋ ಅವರೇ ಫ್ರೀ ಆಗಿ ಆನ್ಲೈನ್ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಇದರ ಕೆಳಗೆ ನಿಮಗೆ ಎಜುಕೇಷನ್ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು 10th ಪಾಸ್ ಅಥವಾ 10+2 ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಇದರ ಕೆಳಗಡೆ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫ್ರೆಶರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಜಾಬ್ಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ನೀವು ಕೆಳಗಡೆ ಫುಲ್ ಸ್ಕ್ರೋಲ್ ಮಾಡಿದ್ರೆ ಮ್ಯಾಪ್ ಕೆಳಗಡೆ ಅಪ್ಲೈ ನೋ ಆಪ್ಷನ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಥವಾ ನ್ಯೂ ಯೂಸರ್ ಅಂತ ಕೊಟ್ಟಿದ್ದಾರೆ. ನೀವು ಈ ವೆಬ್ಸೈಟ್ಗೆ ನ್ಯೂ ಮೆಂಬರ್ ಆಗಿದ್ರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಿಮ್ಮ ಇಮೇಲ್ನ ಎಂಟರ್ ಮಾಡಿ, ಪಾಸ್ವರ್ಡ್ ಸೆಟ್ ಮಾಡಿ, ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ ಮತ್ತು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ಕೆಳಗಡೆ ಕೋಡಲ್ಲಿ ಸೈಡ್ ಅಲ್ಲಿ ಕೊಟ್ಟಿರೋ ಕ್ಯಾಪ್ಚಾ ಕೋಡ್ನ ಇಲ್ಲಿ ಎಂಟರ್ ಮಾಡಿ. ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಅಗ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಥ್ಯಾಂಕ್ಸ್ ಫಾರ್ ರಿಜಿಸ್ಟರಿಂಗ್ ವಿತ್ ಅಸ್ ಅಂತ ಕೊಡ್ತಾರೆ. ಪ್ಲೀಸ್ ಲಾಗಿನ್ ಟು ಬಿಲ್ಡ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಸೆಕ್ಷನ್ ಅಲ್ಲಿ ಇಮೇಲ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ನ ಎಂಟರ್ ಮಾಡಬೇಕು. ಫಸ್ಟ್ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ನಿಮ್ಮ ಬಗ್ಗೆ ಬ್ರೀಫ್ ಆಗಿ ಡಿಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟ್ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡಿ.
ಕೆಳಗಡೆ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಮತ್ತು ಸಿಟಿ ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಯುವರ್ ರೆಸ್ಯೂಮೆಯಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ಅದರ ಕೆಳಗೆ ಯಾವ್ದಾದ್ರು 3ರಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅಕೌಂಟ್ನ ಎಂಟರ್ ಮಾಡಿ. ಆಮೇಲೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಎಂಟರ್ ಮಾಡಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಕಾಪಿ ಫ್ರಮ್ ಪ್ರೆಸೆಂಟ್ ಅಡ್ರೆಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. 2 ಅಡ್ರೆಸ್ಸು ಸೇಮ್ ಇಲ್ಲ ಅಂದರೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ದು ಡೀಟೇಲ್ಸ್ನ ಎಂಟರ್ ಮಾಡಿ. ನೆಕ್ಸ್ಟ್ ಎಮರ್ಜೆನ್ಸಿ ಅಡ್ರೆಸ್ನ ಬ್ಲ್ಯಾಂಕ್ ಬಿಡಿ, ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಎಮರ್ಜೆನ್ಸಿ ಅಡ್ರೆಸ್ ಇದ್ದರೆ ಎಂಟರ್ ಮಾಡಿ. ಎಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಪ್ರಿಫರೆನ್ಸಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕು. ಇಲ್ಲಿ ಟೋಟಲ್ ಎಕ್ಸ್ಪೀರಿಯನ್ಸ್ ಇನ್ ಇಯರ್ಸ್ ಆ್ಯಂಡ್ ಮಂತ್ಸ್ ಅಂತ ಕೇಳಿದ್ದಾರೆ. ನೀವು ಕಸ್ಟಮರ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದರೆ ನೀವು ಎಷ್ಟು ಇಯರ್ಸ್ ಮತ್ತು ಎಷ್ಟು ಮಂತ್ಸ್ ವರ್ಕ್ ಮಾಡಿದಿರಿ ಅಂತ ಸೆಲೆಕ್ಟ್ ಮಾಡಬೇಕು. ನೀವೇನಾದರೂ ಫ್ರೆಷರ್ ಆಗಿದ್ರೆ 2ರಲ್ಲೂ 0 ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಕಿಲ್ಸ್ ಅಂತ ಆಪ್ಷನ್ ಇದೆ. ನಿಮಗೆ ಯಾವ್ದ್ಯಾವ್ದು ಸ್ಕಿಲ್ಸ್ ಇದೆ ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ. ನೀವು ಮ್ಯಾಕ್ಸಿಮಮ್ 5 ಸ್ಕಿಲ್ಸ್ನ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕರೆಂಟ್ ಕಾಂಪನ್ಸೇಷನ್ ಅಲ್ಲಿ ನೀವು ಆ್ಯನ್ಯುವಲ್ ಆಗಿ ಎಷ್ಟು ಇನ್ಕಮ್ ಅರ್ನ್ ಮಾಡ್ತೀರಾ ಅಂತ ಎಂಟರ್ ಮಾಡಬೇಕು. ನೀವೇನಾದರೂ ಫ್ರೆಷರ್ ಆಗಿದ್ರೆ 0 ಅಂತ ಎಂಟರ್ ಮಾಡಿ. ರೈಟ್ ಸೈಡಲ್ಲಿ ನಿಮ್ಮ ಎಜುಕೇಷನ್ ಲೆವೆಲ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೀವು ಡು ಯು ಹ್ಯಾವ್ ಆಧಾರ್ ಕಾರ್ಡಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಮತ್ತು ಆಧಾರ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ಕೊಟ್ಟಿರೋ ನೇಮ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇಂಟ್ರೆಸ್ಟ್ ಗ್ರೂಪಲ್ಲಿ ಕಸ್ಟಮರ್ ಸರ್ವಿಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ವಿಲ್ಲಿಂಗ್ನೆಸ್ ಟು ಟ್ರಾವೆಲ್ನ ನೀವು ಪರ್ಸೆಂಟೇಜಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ವಿಲ್ಲಿಂಗ್ನೆಸ್ ಟು ರೀಲೋಕೇಟ್ನ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಸೆಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ನ ನೀಟಾಗಿ ಎಂಟರ್ ಮಾಡಿ. ಫುಲ್ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದಾಗ ನೀವು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಂಪ್ಲಾಯ್ಮೆಂಟ್ ಸೆಕ್ಷನ್ ಓಪನ್ ಆಗುತ್ತೆ. ನೀವು ಮೊದಲೇ ಎಲ್ಲಾದರೂ ವರ್ಕ್ ಮಾಡಿದರೆ ಹಾಗೂ ಈಗ ಕರೆಂಟಾಗಿ ಎಲ್ಲರೂ ವರ್ಕ್ ಮಾಡ್ತಿದ್ರೆ ನೀವು ಇಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಿ. ಫ್ರೆಷರ್ಸ್ ಈ ಪೇಜ್ನ ಸ್ಕಿಪ್ ಮಾಡ್ಬೋದು. ಈ ಪೇಜ್ನ ಫಿಲ್ ಮಾಡಿರೋರು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಷರ್ಸ್ ಆಗಿರೋರು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡದೆ ಮೇಲ್ಗಡೆ ಅಡಿಷನಲ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಈಗ ರೆಫರೆನ್ಸ್ ಡೀಟೇಲ್ ಅನ್ನೋ ಪೇಜ್ ಓಪನ್ ಆಗಿದೆ. ಇಲ್ಲಿ ಜಿಯೋ ಅವರು ಯಾರಾದರೂ ವರ್ಕ್ ಮಾಡಿರೋರು ಗೊತ್ತಿದ್ರೆ ನೀವು ಇಲ್ಲಿ ಎಂಟರ್ ಮಾಡಿ. ಯಾರು ಗೊತ್ತಿಲ್ಲ ಅಂದರೆ ಈ ರೆಫರೆನ್ಸ್ ಆಪ್ಷನ್ನ ಬ್ಲ್ಯಾಂಕ್ ಬಿಡಿ. ಕೆಳಗಡೆ ಅಡಿಷನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಡಾಕ್ಯುಮೆಂಟ್ ಟೈಪ್ನ ಚೂಸ್ ಮಾಡಿ. ನೀವು ಚೂಸ್ ಮಾಡಿರೋ ಡಾಕ್ಯುಮೆಂಟ್ ಟೈಪ್ನ ಇಲ್ಲಿ ಅಪ್ಲೋಡ್ ಮಾಡಿ. ಈಗ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ಇಲ್ಲಿ ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ careers.geo.com ವೆಬ್ಸೈಟಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿದೆ. ಈಗ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ರಿಫೈನ್ ಯುವರ್ ಸರ್ಚ್ ಅಲ್ಲಿ ಸೆಲೆಕ್ಟ್ ಫಂಕ್ಷನ್ ಅಲ್ಲಿ ಫ್ರೀಲ್ಯಾನ್ಸರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಲೊಕೇಶನಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ನ ಎಂಟರ್ ಮಾಡಿ. ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸರ್ಚ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಸೂಟೇಬಲ್ ಆಗಿರೋ ಜಾಬ್ ಪೋಸ್ಟಿಂಗ್ಸ್ ಹಾಕಿರ್ತಾರೆ. ನಿಮಗೆ ಯಾವ್ದು ಸೂಟೇಬಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗ ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಫಾರ್ ದ ಪೊಸಿಷನ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಬರುತ್ತೆ. ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಈ ಜಾಬ್ಗೆ ಸಕ್ಸಸ್ಫುಲ್ ಆಗಿ ಅಪ್ಲೈ ಮಾಡಿದ್ದೀರಾ. ಈಗ ನೀವು ಜಾಬ್ ಅಪ್ಲೈ ಮಾಡಿರೋದು ಡೀಟೇಲ್ಸ್ ಬೇಕಿದ್ರೆ ಮೈ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಪ್ಲೈ ಮಾಡಿರೋ ಜಾಬ್ ಟೈಟಲ್ ಮತ್ತು ನೀವು ಅಪ್ಲೈ ಮಾಡಿರೋ ಡೇಟ್ ತೋರಿಸುತ್ತೆ. ಮತ್ತು ಮುಖ್ಯವಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಬೋದು. ಇದಲ್ಲದೆ ನಿಮ್ಮ ಜಿಮೇಲ್ಗೆ ಜಿಯೋ HR ಅವರು ನಿಮಗೆ ಅಕ್ನಾಲೇಜ್ಮೆಂಟ್ ಮೇಲ್ ಕಳಿಸ್ತಾರೆ. ಈ ಮೇಲ್ನ ಓಪನ್ ಮಾಡಿದ್ರೆ ಇಲ್ಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ, ಹಾಗೆ ನಿಮ್ಮ ಅಪ್ಲಿಕೇಶನ್ನ ರಿವ್ಯೂ ಮಾಡಿ ನಿಮಗೆ ಕಾಲ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಮತ್ತು ನಿಮಗೆ ಜಿಯೋ ಅವ್ರ ಕಡೆಯಿಂದ ಒಂದು SMS ಕೂಡ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ. 30 ಮಿನಿಟ್ಸ್ ಟು 1 ಅವರಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಈ ಮೆಸೇಜ್ನ ಓಪನ್ ಮಾಡಿ. ಇಲ್ಲಿ ಅವರು ಹಾಯ್ ಅ ಟೆಸ್ಟ್ ಹ್ಯಾಸ್ ಬಿನ್ ಶೆಡ್ಯೂಲ್ಡ್ ಫಾರ್ ಯು ಅಂತ ಕೊಟ್ಟಿರ್ತಾರೆ. ಮತ್ತೆ OTP ಕೂಡ ಕೊಟ್ಟಿದ್ದಾರೆ. ಲಾಸ್ಟ್ ಅಲ್ಲಿ ಪ್ಲೀಸ್ ಇನ್ಸ್ಟಾಲ್ ದ ಜಿಯೋ ಕರಿಯರ್ಸ್ ಆ್ಯಪ್ ಟು ಟೇಕ್ ದ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಟೆಸ್ಟ್ನ ಅಟೆಂಡ್ ಮಾಡಬೇಕಂದ್ರೆ ನೀವು ಮೊಬೈಲ್ ಅಲ್ಲಿ ಜಿಯೋ ಕರಿಯರ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಬೇಕು. ಈಗ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿ, ಜಿಯೋ ಕರಿಯರ್ಸ್ ಅಂತ ಟೈಪ್ ಮಾಡಿ. ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಲಾಗಿನ್ ಆಗಬೇಕು. ನೀವು ಜಿಯೋ ಕರಿಯರ್ಸ್ ವೆಬ್ಸೈಟ್ ಅಲ್ಲಿ ಕೊಟ್ಟಿರೋ ಇಮೇಲ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಲಾಗಿನ್ ಆಗಿ. ನೀವು ಇಲ್ಲಿ ಲಾಗಿನ್ ಆದಮೇಲೆ ಕೆಳಗಡೆ ರೈಟ್ ಸೈಡ್ ಅಲ್ಲಿ ಅಸೆಸ್ಮೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಶೆಡ್ಯೂಲ್ ಟೆಸ್ಟ್ ಅಲ್ಲಿ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಟೋಮ್ಯಾಟಿಕ್ ಆಗಿ ನಿಮ್ಮ ಜಾಬ್ ರೋಲ್ಸ್ನ ತೋರಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇದು ತುಂಬಾ ಈಸಿ ಟೆಸ್ಟ್ ಆಗಿರುತ್ತೆ. ಈ ಟೆಸ್ಟ್ನ ನೀವು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡಿದ್ಮೇಲೆ ಅ ವಿಡಿಯೋ ಇಂಟರ್ವ್ಯೂ ಹ್ಯಾಸ್ ಬಿನ್ ಶೆಡ್ಯೂಲ್ಡ್ ಫಾರ್ ಯು ಅಂತ ತೋರಿಸಿದೆ.
ನೆಕ್ಸ್ಟ್ ವಿಡಿಯೋ ಇಂಟರ್ವ್ಯೂ ಮೇಲೆ ಕ್ಲಿಕ್ ಮಾಡಿ ಅವರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ವಿಡಿಯೋ ಇಂಟರ್ವ್ಯೂನ ಮಾಡಿ. ಸೊ ನೀವು ಈ ವಿಡಿಯೋ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆದರೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಆಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಿ 20K ಪ್ಲಸ್ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ಸ್ನ ಆನ್ ಮಾಡಿ. ಥ್ಯಾಂಕ್ ಯು.